ನಮಸ್ತೆ ಸ್ನೇಹಿತರೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ತಿರುಪತಿಗೆ ಹೊರಡೋಣ ಅಂತ ಇದ್ದಕ್ಕಿದ್ದ ಹಾಗೆ ಮಾತಾಡ್ತಾ ಹಿಂಗೆ ಡಿಸೈಡ್ ಆದರು. ಅದರಲ್ಲಿ ಒಂದು 5 ಜನದ್ದು ಆಲ್ರೆಡಿ ಬುಕ್ಕಿಂಗ್ ಇತ್ತು. ನಮ್ದು ಯಾರ್ದು ಬುಕ್ಕಿಂಗ್ ಇರಲಿಲ್ಲ. ಸರಿ SSD ಟೋಕನ್ ತಗೊಂಡು ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವು. ಇನ್ನು ಟ್ರೈನಲ್ಲಿ ಹೋಗೋಣ ಅಂತ ಕೆಲವ್ರು ಅಂದರು, ಇಲ್ಲ ಬಸ್ಸಲ್ಲಿ ಹೋಗೋಣ ಅಂತ ಕೆಲವ್ರು ಅಂದರು. ಬಸ್ಸು ಬೇಡ, ಟ್ರೈನು ಬೇಡ, ಸೀದಾ ನೀನೊಂದು ಕಾರ್ ತಗೋ ಅಂತ ಇಬ್ಬರು ಕಾರ್ ತಗೊಂಡ್ರು. ಅವ್ರವ್ರು ಯಾರು ಕಾರ್ ತಗೊಂಡ್ರು. ಕಾರಲ್ಲಿ ಹೊರಟು ಅವ್ರದ್ದೊಂದು ಟಿಕೆಟ್ ಇದ್ದಂಥ ಒಂದು 5 ಜನ, ನಾವೊಂದು 5 ಜನ. ಇನ್ನು ಸೀದಾ ತಿರುಪತಿಗೆ ಬಂದರೆ ಬಸ್ಸಲ್ಲಿ ಬಂದಂಥ ಭಕ್ತರು ಪಕ್ಕದಲ್ಲೇ ಇರುವ ಶ್ರೀನಿವಾಸ ಕಾಂಪ್ಲೆಕ್ಸ್ನಲ್ಲಿ SSD ಟಿಕೆಟ್ಗಳನ್ನ ತಗೊಳ್ತಾರೆ. ಅಥವಾ ಟ್ರೈನಲ್ಲಿ ಬಂದಂತಹ ಭಕ್ತರು ಪಕ್ಕದಲ್ಲೇ ಇರುವ ವಿಷ್ಣು ನಿವಾಸದಲ್ಲಿ SSD ಟಿಕೆಟ್ಗಳನ್ನ ತಗೊಳ್ಬಹುದು. ನಾವು ಅಲಿಪಿರಿ ಮಾರ್ಗ ಹೋಗಿದ್ದರಿಂದ ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿ ನಮ್ಮ ಭೂದೇವಿ ನಿವಾಸದಲ್ಲಿ ನಮ್ಮ ಟಿಕೆಟ್ಗಳನ್ನ ತಗೊಂಡ್ವು. ಅದರಲ್ಲಿ ಒಂದು 2 ಸ್ನೇಹಿತರು ನಾವು ಬೆಟ್ಟ ಹತ್ತುತ್ತೀವಿ ಅಂತ ಅಂದರು. ಸರಿ, ನೀವು ಬೆಟ್ಟ ಹತ್ತಿ ಅಂತ ಹೇಳಿ ಅವ್ರಿಗೆ ಬೆಟ್ಟ ಹತ್ತಕ್ಕೆ ಕಳಿಸಿದ್ವು. ಬೆಟ್ಟನ 2 ಥರ ಹತ್ಬೋದು. ಒಂದು ಅಲಿಪಿರಿ ಮಾರ್ಗ, ಇನ್ನೊಂದು ಶ್ರೀನಿವಾಸ ಮಂಗಾಪುರದಲ್ಲಿರುವ ಶ್ರೀವಾರಿ ಮೆಟ್ಟಿಲು. ಅವರು ಆ ಕಡೆ ಹೋದರು. ನಾವು ಕಾರ್ನ ತಗೊಂಡು ಬೆಟ್ಟದ ಮೇಲೆ ಹೋಗೋಣ ಅಂತ ಹೋದ್ವು. ನಮ್ಮ ಕಾರ್ನ ಚೆಕ್ಕಿಂಗ್ ಮಾಡಿದ್ರು. ಪಕ್ಕದಲ್ಲಿ ಬಸ್ಸುಗಳಲ್ಲಿ ಬಂದಂಥ ಭಕ್ತಾದಿಗಳ ಲಗೇಜ್ಗಳನ್ನ ಕೂಡ ಚೆಕ್ಕಿಂಗ್ ಮಾಡ್ತಾಯಿದ್ರು. ನಮ್ಮ ಸ್ನೇಹಿತರು ಬೆಟ್ಟ ಹತ್ಕೊಂಬರೋ ಅಂಥವ್ರು ಅವ್ರ ಲಗೇಜ್ ನಮ್ಮ ಕಾರಲ್ಲೇ ಇದ್ದಿದ್ದರಿಂದ ಬೆಟ್ಟದ ಮೇಲೆ ಕೊಡುವಂಥ ಲಗೇಜ್ ಕೌಂಟ್ರದ್ದು ಏನು ಕೆಲಸ ಇರಲಿಲ್ಲ. ಅವ್ರ ಲಗೇಜೆಲ್ಲ ನಮ್ಮ ಕಾರಲ್ಲೇ ಇತ್ತು. ಅಲ್ಲಿಂದ ಸೀದಾ ಪುಷ್ಕರಣಿಗೆ ಹೋದ್ವು. ಪುಷ್ಕರಣಿಲಿ ನೀಟಾಗಿ ಸ್ನಾನ ಮಾಡಿದ್ವು. ಸ್ನಾನ ಆದ ನಂತರ ಪಕ್ಕದಲ್ಲೇ ಇದ್ದ ವರಹಸ್ವಾಮಿ ಟೆಂಪಲ್ಗೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದರ್ಶನ ಮಾಡಿದ್ವು. ಆನಂತರ ಕೆಲವರು ಧರ್ಮ ದರ್ಶನ ಮಾಡಬೇಕು ಅಂತ ಧರ್ಮದರ್ಶನ ಸಾಲಲ್ಲಿ ನಿಲ್ತಾರೆ. ಆದರೆ ನಮ್ಮದು SSD ಟೋಕನ್ ನಮ್ಮ 5 ಜನ ಇತ್ತು. ಇನ್ನು ಬಾಕಿಯವ್ರದ್ದು ಆಲ್ರೆಡಿ ಬುಕ್ಕಿಂಗ್ ಆಗಿತ್ತು. ನಾವು ಸರ್ವದರ್ಶನ ಟಿಕೆಟ್ ಇದ್ದಿದ್ದರಿಂದ ನಾವು ಸರ್ವದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ. ಕೆಲವರು ಬೆಟ್ಟ ಹತ್ಕೊಂಡು ಬರುವಂಥವ್ರಿಗೆ ದಿವ್ಯ ದರ್ಶನದ ಕೌಂಟ್ರ್ ಹತ್ರ ಹೋಗ್ತಾರೆ. ಆದರೆ ಎಲ್ಲರೂ ಸರ್ವದರ್ಶನ ಟಿಕೆಟ್ನೇ ಮಾಡಿಸಿದ್ರಿಂದ ದಿವ್ಯ ದರ್ಶನಕ್ಕೆ ಯಾರೂ ಹೋಗಲಿಲ್ಲ. ಇನ್ನು ನಮ್ಮ ಸ್ನೇಹಿತರದ್ದು ಆಲ್ರೆಡಿ VIP ಟಿಕೆಟ್ ಬುಕ್ ಆಗಿತ್ತು. ಹಾಗಾಗಿ ಅವರು ಸ್ಪೆಷಲ್ ಎಂಟ್ರಿಗೆ ಹೋದರು. ಬೇರೆ ಬೇರೆ ಟಿಕೆಟ್ಗಳು ಬುಕ್ಕಿಂಗ್ ಆಗಿರುತ್ತೆ. ಅವರವರ ದರ್ಶನಕ್ಕೆ ಅವರವರು ಹೋಗ್ತಾರೆ. ನಾವು ಸೀದಾ ಸರ್ವದರ್ಶನದ ಟಿಕೆಟ್ ತಗೊಂಡು ಒಳಗಡೆ ಹೋಗಾದ್ಮೇಲೆ ಆರಾಮಾಗಿರಿ ಅಂತ ಒಂದು ಹಾಲಲ್ಲಿ ನಮ್ಮನ್ನು ಕೂಡಾಕಿದ್ರು. ನಂತರ ಗೇಟ್ ಓಪನ್ ಮಾಡಿದ್ರು. ಗೇಟ್ ಓಪನ್ ಆದ ಕೂಡಲೇ ಸೀದಾ ಶ್ರೀನಿವಾಸನ ದರ್ಶನ ಆಯಿತು. ಭಕ್ತಿಯಿಂದ ನಮಸ್ಕಾರ ಮಾಡಿ ಸೀದಾ ಲಡ್ಡು ಕೌಂಟ್ರಿಗೆ ಹೋದ್ವು. ಅಲ್ಲಿ ಲಡ್ಡು ತಗೊಂಡ್ವು. ಎಲ್ರಿಗೂ ಹೊಟ್ಟೆ ಹಸ್ದಿತ್ತು. ಸೀದಾ ಅನ್ನಪ್ರಸಾದ ಮಾತ್ರ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ್ವು. ಊಟ ಮಾಡಾದ್ಮೇಲೆ ಅಲ್ಲಿಂದ ಮಾತಾಡ್ಕೊಂಡು ಸೀದಾ ನಮ್ಮ ಊರಿಗೆ ನಾವು ಬಂದವು. ಇದು ತಿರುಪತಿಯ